ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ಸೊ ಇವತ್ತು ಈವ್ನಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಬ್ಯಾಚುಲರ್ಸಿಗೆಲ್ಲ ಸ್ವಲ್ಪ ಕಷ್ಟಕರ ಅಡುಗೆಗಳಂತಂದರೆ ಯಾವುದೇ ಕಾರಣಕ್ಕೂ ಅವರು ಅದನ್ನು ಟ್ರೈ ಕೂಡ ಮಾಡಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ರೆಸಿಪಿನ ಹೇಳ್ಕೊಡ್ತೀನಿ. ಏನಿಲ್ಲ, ನಾವು ಕೂಡ ಫ್ರೀ ಟೈಮ್ ಒಳಗಡೆ ಮಾಡ್ಕೊಂಡು ತಿಂತಾ ಇರೋದು. ನಾನು ಇದನ್ನು ಒಂದು 3 ಟೈಮ್ಸ್ ಮಾಡಿದ್ದೀನಿ. ಸೊ ಸಖತ್ತಾಗಿ ಬಂದಿರೋದ್ರಿಂದ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಸಾಧ್ಯ ಆದರೆ ಟ್ರೈ ಮಾಡಿ. ಈವ್ನಿಂಗ್ ಟೈಮ್ ಮಾತ್ರ ಸ್ನ್ಯಾಕ್ಸ್ ಸಾಕಾಗಿರುತ್ತೆ. ಸೊ ಈ ಒಂದು ರೆಸಿಪಿನ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಒಂದು ಸ್ವಲ್ಪ ಜೋಳದ ಹಿಟ್ಟು, ನೆಕ್ಸ್ಟು ಬ್ರೆಡ್ಡು, ನೆಕ್ಸ್ಟು ನೀವೆಲ್ಲ ಈ ಪಿಜ್ಜಾ ಅದ್ರ ಮೇಲೆಲ್ಲ ಹಾಕಿರ್ತಾರೆ ಗೊತ್ತಾ, ಇದು ಚಿಲ್ಲಿ ಫ್ಲೇಕ್ಸು, ಇದು ಒರೆಗಾನೋ ಅಂತ ಹೇಳ್ಕೊಂಡು ಸಿಗತ್ತೆ ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ, ಶಾಪ್ಗಳಲ್ಲೂ ಸಿಗುತ್ತೆ. ಒಂದು 4 ಆಲೂಗಡ್ಡೆ, ಆಮೇಲೆ ಕೊತ್ತಂಬರಿ, ಇಷ್ಟು ಬೇಕಾಗಿರುವಂಥದ್ದು. ಈಗ ಮೊದಲನೇದಾಗಿ 4 ಬ್ರೆಡ್ ಪೀಸನ್ನು ತೊಗೊಂಡು ಅದನ್ನು ನೀರೊಳಗಡೆ ಅದಿಸಿ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು 4 ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನ ನೀಟಾಗಿ ಎಲ್ಲ ಸಿಪ್ಪೆಯನ್ನು ಕೂಡ ಸುಲಿದು ಅದನ್ನ ಪೂರ್ತಿ ಸ್ಮ್ಯಾಶ್ ಮಾಡಿ ಈ ಥರ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಇದೇ ಬೌಲಲ್ಲೇ ನಾವೇನು ಮಾಡಬೇಕು, ಆವಾಗ ನೆನೆಸಿ ತೆಗೆದಿರ್ತಕ್ಕಂಥ ಬ್ರೆಡ್ ಅದರಲ್ಲಿರೋ ಎಲ್ಲ ನೀರನ್ನು ಕೂಡ ಹಿಂಡಿ ಅದನ್ನು ಕರೆಕ್ಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಸೊ ಈ ಬಾಣಲಿಗೆ ಹಾಕಿ ಜೋಳದ ಹಿಟ್ಟನ್ನು ಹಾಕಬೇಕಾಗತ್ತೆ. ಕಾರ್ನ್ ಫ್ಲೋರ್ ಅಂತ ಹೇಳ್ಕೊಂಡಿರ್ತೀವೋ, ಸೊ ಆ ಹಿಟ್ಟನ್ನು ಹಾಕಬೇಕಾಗತ್ತೆ. ಸೊ ಇವಾಗ 4 ಆಲೂಗಡ್ಡೆ, ಅದಾದಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು, ನೆಕ್ಸ್ಟ್ ಬ್ರೆಡ್ ಇರುತ್ತಲ್ಲ, ಆ ಬ್ರೆಡ್ಡನ್ನು ನೀರೊಳಗಡೆ ನೆನೆಸಿದ್ವಲ್ಲ, ಆ ಬ್ರೆಡ್ಡನ್ನು ಅದನ್ನು ಕೂಡ ಕರೆಕ್ಟಾಗಿ ಪೀಸ್ ಮಾಡಿಕೊಂಡು ಅದೇ ಬಾಣಲಿಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಜೋಳದ ಹಿಟ್ಟು, ಕಾರ್ನ್ ಫ್ಲೋರನ್ನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮಿಕ್ಸ್ ಮಾಡಿ, ಅದಾದಮೇಲೆ ಈ ಒರೆಗಾನೋ ಅಂತ ಹೇಳ್ಕೊಂಡು ನಾವು ಈ ಪಿಜ್ಜಾ ಮೇಲೆಲ್ಲ ಹಾಕಿಕೊಟ್ಟಿರ್ತಾರೆ ನೋಡಿ, ಅಥವಾ ಸಣ್ಣ ಪ್ಯಾಕೆಟ್ಗಳಲ್ಲಿ ಇರುತ್ತಲ್ಲ ಆ ಥರದ್ದು, ಆಮೇಲೆ ಚಿಲ್ಲಿ ಫ್ಲೇಕ್ಸ್. ಸೊ ಇವೆರಡನ್ನೂ ಕೂಡ ಏನು ಮಾಡಬೇಕು, ಅದ್ರ ಮೇಲೆ ಹಾಕೋಬೇಕು. ಇದು ನಿಮಗೆ ಕಿರಾಣಿ ಸ್ಟೋರ್ಸ್ಗಳಲ್ಲಾಗಿರ್ಬೋದು, ಇಲ್ಲ ಎಲ್ಲರೂ ಔಟ್ಸೈಡ್ ಶಾಪ್ಗಳಲ್ಲಿ ಅಥವಾ ಮಾರ್ಟ್ಗಳಲ್ಲಿ ಇದೆಲ್ಲ ಸಿಗತ್ತೆ. ಇಲ್ಲ ಅಂತಾರೆ ನೀವು ಆನ್ಲೈನಲ್ಲೂ ಕೂಡ ಆರ್ಡ್ರ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಹಾಕಬೇಕು. ಸ್ಟಾಪ್. ಇದು ಒರೆಗಾನೋ, ಚಿಲ್ಲಿ ಫ್ಲೇಕ್ಸ್, ಉಪ್ಪು, ಕೊತ್ತಂಬರಿ, ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಥರ ರೌಂಡ್ ಶೇಪಿಗೆ ತಂದ್ಕೊಂಡು ಅದನ್ನು ಈ ಥರ ಹದ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ. ಕೆಳಗಡೆ ಕಲ್ಲಿಗೆ ಎಣ್ಣೆನ ಸವರ್ಕೊಳ್ಳಿ, ಅಥವಾ ನೀವು ಮಣೆಯನ್ನು ಯೂಸ್ ಮಾಡೋದಾದರೂ ಕೂಡ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಈಸಿಯಾಗಿ ಎದ್ದು ಬರುತ್ತೆ. ನೆಕ್ಸ್ಟ್ ಅದು ಒಂದು ಚಾಕುವಿಂದ ಕರೆಕ್ಟಾಗಿರುವಂಥ ಒಂದು ಶೇಪನ್ನು ಕೊಡಿ ಅದಕ್ಕೆ. ಯಾಕಂದರೆ ಈ ಸ್ನ್ಯಾಕ್ಸನ್ನೆಲ್ಲ ಮಾಡ್ಕೊಂಡು ಆದಮೇಲೆ ಫೈನಲ್ ಟಚ್ ಕೊಡ್ತಿರಲ್ಲ, ಸೊ ಆವಾಗ ನಿಮಗೆ ಖುಷಿ ಅನಿಸ್ಬಿಡತ್ತೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನೆಕ್ಸ್ಟು ಒಂದು ಬಾಣಲೆಯನ್ನು ತೊಗೊಂಡು, ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಪ್ಯಾನ್ ಏನಾದ್ರು ಇತ್ತು ಅಂತಂದ್ರೆ ಸೊ ಅದರಲ್ಲೂ ಕೂಡ ಸ್ವಲ್ಪ ಎಣ್ಣೆನ ಹಾಕಿ, ಆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸೊ ಒಂದು ಹಂತಕ್ಕೆ ಬಿಸಿ ಆದಮೇಲೆ ಒಂದೊಂದೇ ಅದನ್ನ ತೊಗೊಂಡು ನೀವೇನು ಕಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದನ್ನು ತೊಗೊಂಡು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಈ ಥರ ಎಲ್ಲ ಹಿಟ್ಟನ್ನು ಕೂಡ ಕರೆದು ಆದಮೇಲೆ ಸೊ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಕೆಂಪು ಕಲರ್ ಬರಲಿವರೆಗೂ ಕೂಡ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸೊ ತೆಗೆದು ಒಂದು ಪಾತ್ರೆ ಹಾಕ್ಕೊಳ್ಳಿ. ಸೊ ನಮ್ಮದೆಲ್ಲ ಫಿನಿಶ್ ಆಯಿತು. ಸೊ ಇವಾಗ ಮಾಡಿ ಸ್ನ್ಯಾಕ್ಸ್ ರೆಡಿ. ಇದೇನಿಲ್ಲ, ಸ್ವಲ್ಪ ಲೈಟಾಗಿ ಟೊಮ್ಯಾಟೊ ಸಾಸು ಅದನ್ನು ಹಾಕ್ಕೊಂಡು ಇದು ನೋಡಿ ಈ ಥರ ಬಂದಿದೆ. ಏನು ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಬೇಕಾಗ್ಬೋದೇನೋ, ಜಾಸ್ತಿ ನೀವು ಎಷ್ಟು ಮಾಡ್ಕೊಳ್ತೀರ ಅನ್ನೋದ್ರ ಮೇಲೆ. ಸಾಸ್ನ ಡಿಪ್ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ಮಾಡಿ ಟೀ ಕಾಫಿ ಜೊತೆ ಮಾಡಿ ತಿಂತಾಯಿದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ.
ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್.